ಧನುರ್ರಾಶಿ ಭಾಗ್ಯದಲ್ಲಿ ಪುನಃ ಗುರು 7ನೇ ಮನೆಯಲ್ಲಿ, ಅಲ್ಲಿ ವಕ್ರಿ, ಭಾಗ್ಯೋದಯ ಕಾಲ, ನಾನಾ ವ್ಯಾಪಾರ ವ್ಯವಹಾರಗಳು ಬೆಳೀತಕ್ಕಂಥದ್ದು, ವಿಸ್ತಾರ ಆಗ್ತಕ್ಕಂಥದ್ದು, ಬೇರೆ ಬೇರೆ ವ್ಯವಹಾರದವರು ಹೂಡಿಕೆಯನ್ನು ಮಾಡಿ ವ್ಯವಹಾರಗಳನ್ನು ವಿಸ್ತಾರ ಮಾಡ್ತಕ್ಕಂಥದ್ದು, ಬ್ಯಾಂಕಿಂಗ್ ಮತ್ತು ಆಡಳಿತ ಕ್ಷೇತ್ರಗಳಲ್ಲಿ ಒಂದು ಯಶಸ್ಸು ಗಳಿಸ್ತಕ್ಕಂಥದ್ದು, ರಾಜಕಾರಣಿಗಳ ಸಂಯೋಗ, ಅವರ ಸಹಯೋಗದಿಂದ ಪ್ರಪಂಚದ ನಾನಾ ಬಿಸ್ನೆಸ್ಗಳು ಬೆಳೀತಕ್ಕಂತಹ ಯೋಗಗಳು ಧನುರ್ರಾಶಿಗೆ ಶುರುವಾಗ್ತದೆ. ಪುನಃ ಮಧ್ಯದಲ್ಲಿ ಗ್ಯಾಪ್ ಇತ್ತು, 1.5 ತಿಂಗಳು ಗುರುಬಲ ಇರಲಿಲ್ಲ ಹೇಳಿದ್ದೆ, ಈಗ ಪುನಃ ಗುರುಬಲ ಬಂದಿದೆ. ಹಾಗಾಗಿ ಹೆಚ್ಚಿನ ವಿಶ್ವಾಸದಿಂದ ಮುಂದುವರಿತಕ್ಕಂತಹ ಯೋಗ ಧನುರ್ರಾಶಿಯವರಿಗಿದೆ. ಸೂರ್ಯನಾರಾಯಣನ ಆರಾಧನೆ, ಸೂರ್ಯ ಪ್ರಾರ್ಥನೆ, ಶ್ರೀ ರುದ್ರದೇವರ ಅಭಿಷೇಕ ಸೇವೆ, ಪ್ರದಕ್ಷಿಣ ನಮಸ್ಕಾರ ಸೇವೆ ಧನುರ್ಮಾಸವು ನಡೆಯೋದರಿಂದ ಮುಂದೆ ಮಕರ ಮಾಸಕ್ಕೆ ಹೋದಾಗ ಪುನಃ ರವಿಯ ಆರಾಧನೆಯನ್ನೇ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಹಾಗಾಗಿ ಸೂರ್ಯನಾರಾಯಣ ದೇವರು, ಶ್ರೀ ರುದ್ರಾರಾಧನೆ ಇದನ್ನು ವಿಶೇಷವಾಗಿ ಮಾಡಿಕೊಂಡು ಆರೋಗ್ಯ, ಧನ, ಆಯಸ್ಸು, ಕರ್ಮ ಇದೆಲ್ಲದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂತಹ ಒಂದು ಫಲವನ್ನು ಪಡಿತೀರಿ ಧನುರ್ರಾಶಿಯವರು.